ಸರ್ ನಾವು ಇವತ್ತು ಬಂದಿರೋದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ಬೇಕು. ಯಾಕೆಂದರೆ ಇವತ್ತು ನಮ್ಮ ದೇವೇಗೌಡ ಅಪ್ಪಾಜಿಯವರು ಜಾತ್ಯತೀತ ಜನತಾದಳ ಸ್ಥಾಪನೆಯಾಗಿ ಇವತ್ತಿಗೆ 25ನೇ ವರ್ಷ. ಈ 25ನೇ ವರ್ಷದಲ್ಲಿ ನಮ್ಮ ಪಕ್ಷದ ಸಿದ್ಧಾಂತಗಳು ಏನು ನಡೆದಿದೆ ಅಂತೇಳಿ ಇವತ್ತು ದೇವೇಗೌಡ ಅಪ್ಪಾಜಿಯವರ ಮೂಲಕ ತಿಳ್ಕೊತಾ ಇದ್ದೀವಿ. ನಾವು ಸಹ ನಮ್ಮ ಪಕ್ಷ ಬಂದು 25ನೇ ವರ್ಷದ ಬೆಳ್ಳಿ ಹಬ್ಬ ಆಚರಣೆ ಸಂಭ್ರಮ ಕಾರ್ಯಕ್ರಮ ಇವತ್ತು ನಮ್ಮ JP ಭವನದಲ್ಲಿ. ಇದಕ್ಕೆ ಎಲ್ಲ ನಮ್ಮ ರಾಜ್ಯಾದ್ಯಂತ ಕಾರ್ಯಕರ್ತರು ತುಂಬ ಹೃದಯದಿಂದ ಹರಿದು ಬಂದಿದ್ದಾರೆ. ಇವತ್ತಿನ ದಿವಸದಲ್ಲಿ ದೇವೇಗೌಡ ಅಪ್ಪಾಜಿಯವರ ಸಾಧನೆ ಭಾಳಷ್ಟಿದೆ. ಅವ್ರ ಬಗ್ಗೆ ಸಾಧನೆ ಬಗ್ಗೆ ಹೇಳಬೇಕಂದ್ರೆ ನಮಗೆ ಎಷ್ಟು ಹೇಳೋದು ಸಾಕಾಗಲ್ಲ. ಯಾಕೆಂದ್ರೆ ಅವರು ಪ್ರಧಾನಿಗಳಾಗಿ ರಾಜ್ಯದಲ್ಲಿ 1967ರಲ್ಲಿ ಮೊದಲನೇ ಬಾರಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದು ಸನ್ಮಾನ್ಯ ದೇವರಾಜ ಅರಸು ಅವರ ಕಾಲದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಇವತ್ತಿನವರೆಗೂ ಅವ್ರ ಸಾಧನೆಗಳು ಭಾಳಷ್ಟಿದೆ. ನಾವು ಹೇಳ್ಕೋಬಾರ್ದು. ಯಾಕೆಂದರೆ ಎಷ್ಟು ಹೇಳಿದ್ರು ವರ್ಣನೆ ಮಾಡೋಕ್ಕಾಗಲ್ಲ ದೇವೇಗೌಡ ಅಪ್ಪಾಜಿಯವ್ರ ಬಗ್ಗೆ. ಬೆಳ್ಳಿ ಹಬ್ಬ ಕಾರ್ಯಕ್ರಮದಲ್ಲಿ ಇವತ್ತು ಬಂದಿರೋಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಎಷ್ಟೋ ಜನ ಕಾರ್ಯಕರ್ತರು ನಾಯಕರುಗಳನ್ನ ಹುಟ್ಟಾಕ್ದಂಥ ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಅವ್ರನ್ನ ನಾವೆಷ್ಟು ಸ್ಮರಣೆ ಮಾಡೋದು ಸಾಕಾಗಲ್ಲ. ಯಾಕೆಂದರೆ ಅವರಂಥ ಮಹಾನ್ ಭಾವ ನಮ್ಮ ಕರ್ನಾಟಕದಲ್ಲಿ ಹುಟ್ಟೋದಿಲ್ಲ ಅಂತ ನಾನು ಹೇಳ್ತೀನಿ ಇವತ್ತು. ಯಾಕೆಂದರೆ ಭಾಳ ಸಂತೋಷ ಆಗುತ್ತೆ. ತಮ್ಮ ಹೆಸರು ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದ ಸಂಘಟನಾ ಕಾರ್ಯದರ್ಶಿ ನಾರಾಯಣ ಸ್ವಾಮಿ ಸಿ.